ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ರಾಗಿ ಹಾಲು ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಕ್ಯಾಲ್ಶಿಯಂ ರಿಚ್ ಅಲ್ವಾ, ಎಷ್ಟು ಚೆನ್ನಾಗಿರ್ತದೆ ನೋಡಿ. ಈ ಸಮರಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ನೋಡಿ. ನೀವು ಈ ಥರ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದರೆ ಗೊತ್ತಾಗ್ತದೆ, ತಿಕ್ಕಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಆಯಿತಾ, ಕೂಲಾಗಿರ್ತದೆ. ನಮ್ಮ ಬಾಡಿಗಂತೂ ಡೈಲಿ ಒಂದು ಗ್ಲಾಸ್ ಕುಡಿದ್ರೆ ಸಾಕು, ಕ್ಯಾಲ್ಶಿಯಂ ಸಿಗ್ತದೆ ನಮಗೆ. ಬೋನೆಲ್ಲ ಸ್ಟ್ರಾಂಗ್ ಆಗ್ತದೆ ಅಲ್ವಾ ನಾವು ರಾಗಿ ಕುಡಿಯೋದ್ರಿಂದ, ತಿನ್ನೋದ್ರಿಂದ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ. ಆರ್ಟಿಫಿಷಿಯಲ್ ಜ್ಯೂಸ್ಗಳೆಲ್ಲ ಜಾಸ್ತಿ ಮಕ್ಕಳಿಗೆ ಕೊಡಲಿಕ್ಕೆ ಹೋಗಬೇಡಿ, ಈ ಥರನೇ ಮಾಡಿಕೊಡಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ಈ ರಾಗಿ ಹಾಲು ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಸ್ವಲ್ಪ ಬಾದಾಮ್ ನೆನೆ ಹಾಕಿದ್ದೇನೆ ನೋಡಿ. ಒಂದು 4 ಗಂಟೆ ನೆನೆ ಹಾಕಿದ್ದೇನೆ ನಾನು. ರಾಗಿ ಮತ್ತು ಇದು ಬಾದಾಮ್ ಒಟ್ಟಿಗೆ ನೆನೆ ಹಾಕಿದ್ದೇನೆ. ರಾಗಿ ಕೂಡ ಹಾಗೆ ನೋಡಿ. ನಾನೊಂದು 200 ಗ್ರಾಮ್ ರಾಗಿ ತಗೊಂಡಿದ್ದೇನೆ. ಇದನ್ನು 4 ಗಂಟೆ ನೆನೆ ಹಾಕಿದ್ದೇನೆ. ಒಟ್ಟೊಟ್ಟಿಗೆ ನೆನೆ ಹಾಕಬೇಕು ಫ್ರೆಂಡ್ಸ್ ಆಯಿತಾ. ಬಾದಾಮ್ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಆಯಿತಾ, ತೊಂದರೆ ಇಲ್ಲ. ಹಾಕೋದಿದ್ರೆ ತೊಂದರೆ ಇಲ್ಲ, ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಅಷ್ಟೇ, ಮತ್ತೆ ಅಂತ ಇಲ್ಲ ಆಯಿತಾ. ಇದನ್ನು 4 ಗಂಟೆ ನೆನೆ ಹಾಕಬೇಕು. ಈಗ ಚೆನ್ನಾಗಿ ನೆಂದಿದೆ, ನಾನು ಚೆನ್ನಾಗಿ ತೊಳ್ಕೊಂಡು ಬರ್ತೇನೆ ಆಯಿತಾ. ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಂಡು ಬನ್ನಿ, ವಾಶ್ ಮಾಡ್ಕೊಂಡು ಬರ್ತೇನೆ ನಾನು. ಓಕೆ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಹಾಗೆ ನಾನು ಫ್ರೆಂಡ್ಸ್ ನೋಡಿ, ಒಂದು 3/4 ಬೌಲು ನಾನು ಕಾಯಿ ತುರಿ ತಗೊಂಡಿದ್ದೇನೆ, ಹಸಿ ತೆಂಗಿನ ತುರಿ ತಗೊಂಡಿದ್ದೇನೆ ಆಯಿತಾ. ನೋಡಿ 3/4 ಬೌಲ್ ತಗೊಂಡಿದ್ದೇನೆ ನಾನು. ಇದರಲ್ಲಿ 3/4 ಬೌಲು ನಾನು ರಾಗಿ ತಗೊಂಡಿದ್ದು. ತೊಂದರೆ ಇಲ್ಲ, ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ಆಯಿತಾ. ಹಾಗೆ ಸ್ವಲ್ಪ ನಾನು ಬೆಲ್ಲ ತಗೊಂಡಿದ್ದೇನೆ ಫ್ರೆಂಡ್ಸ್ ಆಯಿತಾ. ರುಚಿ ನಿಮಗೆ ಹೇಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಕೊಳ್ಬೋದು. ಅದು ಹಾಲನ್ನು ನೆಕ್ಕಿ ನೋಡಿದ್ರಾಗ ಗೊತ್ತಾಗ್ತದೆ ನಮಗೆ ಸ್ವೀಟ್ ಎಷ್ಟು ಬೇಕಂತ. ಅದೇ ಪ್ರಕಾರ ನೀವು ಹಾಕ್ಕೊಳ್ಳಿ ಆಯಿತಾ. ನಿಮಗೆ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಬೋದು. ನಾನು ಎಲ್ಲವನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗ್ತದೆ. ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ನಾನು ರಾಗಿ ಹಾಕ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ರಾಗಿ ಹಾಕ್ಕೊಂಡಾಗಿದೆ. ಈಗ ನಾನು ತೆಂಗಿನ ತುರಿ ಹಾಕ್ತೇನೆ, ಕೊಕೊನಟ್ ಹಾಕ್ತೇನೆ, ಹಾಗೆ ಬಾದಾಮಿ ಕೂಡ ಹಾಕ್ತೇನೆ ಇದರೊಂದಿಗೆ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ 2 ಏಲಕ್ಕಿ ತಗೊಂಡಿದ್ದೇನೆ. ಇದು ಘಮಕ್ಕೋಸ್ಕರ ಹಾಕೋದು ಅಷ್ಟೇ, ಆಪ್ಷನಲ್ ಆಯಿತಾ. ಹಾಕಿದರೆ ಘಮ ಚೆನ್ನಾಗಿ ಬರ್ತದೆ, ಸ್ಮೆಲ್ ಪರಿಮಳ ಒಳ್ಳೆ ಇರ್ತದೆ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತೇನೆ, ಕೊನೆಗೂ ಹಾಕ್ಕೊಳ್ಬೋದು. ಇದರೊಂದೇ ಹಾಕಿದರೆ ಏನಾದರೂ ಕಸ ಏನಾದರೂ ಇದ್ದರೆ ಸ್ಟ್ರೇನ್ ಆಗ್ತದೆ ಅಷ್ಟೇ. ಕೊನೆಗೂ ಹಾಕ್ಕೊಳ್ಬೋದು, ಹಾಲಿಗೆ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ಆಯಿತಾ. ಅದೇ ಸ್ವೀಟ್ ಇಂತಿಷ್ಟೇ ಅಂತ ಇಲ್ಲ, ನಮಗೆ ಟೇಸ್ಟಿ ಹೇಗೆ ಬೇಕೋ ಹಾಗೆ ಆಯಿತಾ. ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ನಾವು ತೆಂಗಿನ ಹಾಲೆಲ್ಲ ಹೇಗೆ ತಗೊಳ್ತೇವೆ ಅದೇ ಥರ ಆಯಿತಾ. ನೀರು ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಆಯಿತಾ. ಸ್ಮೂತಾಗಿ ರುಬ್ಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್, ನೋಡಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ, ರುಬ್ಕೊಂಡು ಬಂದಿದ್ದೇನೆ. ಇದನ್ನು ಈಗ ಈ ಹಾಲನ್ನು ತಗೊಳ್ಬೇಕು ಫ್ರೆಂಡ್ಸ್ ಆಯಿತಾ. ನೋಡಿ ಫ್ರೆಂಡ್ಸ್, ಒಂದು ಬೌಲ್ ತಗೊಂಡಿದ್ದೇನೆ. ಈಗ ನಾನು ಸ್ಟ್ರೈನರ್ ಹೀಗೆ ಇಟ್ಕೊಳ್ತೇನೆ, ಇದರ ಮೇಲೆ ಒಂದು ಬಟ್ಟೆ ಹಾಕ್ಕೊಳ್ತೇನೆ ಆಯಿತಾ. ಹಾಗೆ ಮಾಡ್ಬೋದು, ಸ್ಟ್ರೈನರಿಗೆ ಹಾಕ್ಕೊಳ್ಬೋದು, ಆದರೆ ಸ್ವಲ್ಪ ಅದರದ್ದು ತರಿ ಎಲ್ಲ ಉಳಿತದೆ. ಹಾಗಾಗಿ ಹೀಗೆ ಒಂದು ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿ ಹಾಲು ಬರ್ತದೆ, ಮತ್ತು ತುಂಬ ಇದು ಚೆನ್ನಾಗಿರ್ತದೆ ಹಾಲು ಆಯಿತಾ. ಈಗ ಇದನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಳ್ತೇನೆ, ಅದು ಕ್ಲೀನಾಗಿ ಬರ್ತದಲ್ವ. ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡಲಿಕ್ಕಿಲ್ಲ ಆಯಿತಾ, ವೇಸ್ಟ್ ಮಾಡಬಾರ್ದಲ್ವ. ನೋಡಿ ಹಾಕ್ಕೊಳ್ತೇನೆ. ಈಗ ಇದನ್ನು ಹಾಲನ್ನು ತಗೊಳ್ಳುವ. ನೋಡಿ, ಇದು ಹಾಕೋದ್ರಿಂದ ನೋಡಿ ಇದು ಕೆಳಗೆ ಹೋಗೋದಿಲ್ಲ, ಬಟ್ಟೆ ಇಲ್ಲೇ ನಿಲ್ತದೆ. ಎಷ್ಟು ದಪ್ಪ ಹಾಲು ಬರ್ತಾ ಇದೆ ಗೊತ್ತುಂಟ ಫ್ರೆಂಡ್ಸ್. ಚೆನ್ನಾಗಿ ಹಿಂಡ್ಕೊಳ್ಬೇಕಾಯ್ತಾ.
ಇನ್ನೊಮ್ಮೆ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗ್ತದೆ ಇದನ್ನು. ಇನ್ನೊಂದು ಸರಿ ರನ್ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ ವಾಟರ್ ಹಾಕಿ, ಯಾಕೆಂದರೆ ಅದು ಉಳಿದಂಥ ಹಾಲೆಲ್ಲ ಬಿಡಬೇಕು, ಅಷ್ಟು ನಾವು ಹಾಲು ತಗೊಳ್ಬೇಕಾಗ್ತದೆ. ಇನ್ನೊಂದು ಸರಿ ಮಿಕ್ಸಿಗೆ ಹಾಕಿದರೆ ಕರೆಕ್ಟ್ ಆಗ್ತದೆ. ಓಕೆ ಫ್ರೆಂಡ್ಸ್, ಈಗ ನೋಡಿ ಎಲ್ಲ ಡ್ರೈ ಆಗಿದೆ. ಈಗ ನೋಡಿದ್ರಾ, ಡ್ರೈ ಆಗಿದೆ. ಆದರೆ ಇದರಲ್ಲಿ ಸ್ವಲ್ಪ ಹಾಲು ಇರ್ತದೆ. ಇದನ್ನು ಪುನಃ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಸ್ವಲ್ಪ ನೀರು ಹಾಕಿ ಮತ್ತೆ ಪುನಃ ನಾವು ರನ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಪುನಃ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ಇದಕ್ಕೆ. ಪುನಃ 1-2 ಸುತ್ತು ರನ್ ಮಾಡ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಪುನಃ ರುಬ್ಬಿ ಆಗಿದೆ. ಇದನ್ನು ಕೂಡ ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಹಿಂಡ್ಕೊಳ್ಳುವ. ಫ್ರೆಂಡ್ಸ್, ನಿಮಗೆ ಬಟ್ಟೆ ಎಲ್ಲ ಚೊರೆ ಅನಿಸಿದರೆ ನೀವು ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಆಯಿತಾ, ಸ್ಟ್ರೈನರಲ್ಲೇ ಮಾಡ್ಕೊಳ್ಬೋದು. ನಿಮಗೆ ರಗಳೆ ಅನಿಸಿದರೆ ಆಯಿತಾ. ಇದರಲ್ಲಿ ಮಾಡಿದರೆ ಅದೇ ಸ್ವಲ್ಪ ತರಿಗೆ ಏನಾದರೂ ಹೋಗುದಿದ್ರೆ ಇದರಲ್ಲಿ ನಿಲ್ತದೆ ಅಷ್ಟೇ. ಮತ್ತು ಬೇಗ ಆಗ್ತದೆ. ಈಗ ನಾವು ಹೀಗೆ ಮಾಡೋದು ಬೇಗ ಆಗ್ತದೆ. ಸ್ವಲ್ಪ ಹೊತ್ತು ಹೀಗೆ ಪ್ರೆಸ್ ಮಾಡಿದರೆ ಸೈ ನೋಡಿ ಬರ್ತದೆ ಎಲ್ಲ. ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕಾಗ್ತದೆ, ಎಲ್ಲ ಹಾಲು ಬರ್ತದೆ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಎಲ್ಲ ಕ್ಲೀನ್ ಆಗಿದೆ. ಈಗ ಡ್ರೈ ಆಗಿದೆ ನೋಡಿ, ಇಷ್ಟು ಹಾಲು ಸಿಕ್ಕಿದೆ ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮ ರಾಗಿ ಹಾಲು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಎಷ್ಟು ತಿಕ್ಕಾಗಿ ಬಂದಿದೆ ನೋಡಿ. ಟೇಸ್ಟು ಹಾಗೆ ಅದ್ಭುತ ಇರ್ತದೆ ಫ್ರೆಂಡ್ಸ್ ಆಯಿತಾ. ಈಗ ಸಮ್ಮರಿಗೆ ಇದು ನೀವು ಡೈಲಿ ಒಂದೊಂದು ಗ್ಲಾಸ್ ಕುಡಿದ್ರೂ ಎಂತ ಆಗೋದಿಲ್ಲ, ಹೆಲ್ದಿಯಾಗಿರ್ತೀರ ನೋಡಿ. ಎಷ್ಟು ಚೆನ್ನಾಗಿರ್ತದೆ ನೋಡಿ. ಈ ಆರ್ಟಿಫಿಷಿಯಲ್ ಜ್ಯೂಸೆಲ್ಲ ಕುಡಿಯೋದಕ್ಕಿಂತ ಈ ಥರ ಒಂದು ಮಕ್ಕಳಿಗೆ ಮಾಡಿಕೊಟ್ರೆ ಎಷ್ಟು ಒಳ್ಳೆಯದಿರ್ತದೆ, ರುಚಿ ಕೂಡ ಇರ್ತದೆ. ಟೇಸ್ಟು ಹಾಗೆ ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹದದಲ್ಲಿ ಹಾಕ್ಕೊಳ್ಬೋದು ನೋಡಿ. ನಾನೀಗ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತೇನೆ ಕೂಲ್ ಆಗಲಿಕ್ಕೆ ನೋಡಿ. ಇದು ಹಾಕಿದ್ರಂತೂ ತುಂಬ ಆರಾಮಾಗಿರ್ತದೆ, ಕುಡಿಯುವಾಗಲೇ ನಮಗೆ ತೃಪ್ತಿ ಕೊಡ್ತದೆ. ಎಷ್ಟು ಚೆನ್ನಾಗಿರ್ತದೆ ಅಲ್ವಾ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನನಗೆ ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ಸರ್ವ್ ಮಾಡ್ತೇನೆ.